ತುಂಬ ಚೆನ್ನಾಗಿರುತ್ತೆ ಅಂತ. ಅವಾಗ ಕಾಪಿಕಡ್ ಸರ್ ನಿಮ್ಮ ಬಗ್ಗೆ ಭಾಳ ಮಾತಾಡೋರು, ಪಡೀಲವ್ರ ಬಗ್ಗೆ ಮಾತಾಡೋರು, ಬೋಳರ್ ಸರ್ ಅವ್ರ ಬಗ್ಗೆ ಮಾತಾಡೋರು, ವಾಮಂಜೂರ್ ಸರ್ ಬಗ್ಗೆ ಮಾತಾಡೋರು. ಸರ್ ನಮ್ಮಲ್ಲಿ ಮೇಷ್ಟ್ರು ಕಾಮಿಡಿ ನೋಡಬೇಕು ಅನ್ನೋ. ಸೊ ಇಷ್ಟು ದೊಡ್ಡ ದೊಡ್ಡ ಕಲಾವಿದರು ನಮ್ಮ ಸಿನಿಮಾಲ್ಲಿ ಮಾಡಿರೋದು ನನಗೆ ಬಹಳ ಹೆಮ್ಮೆ ಸರ್. ಇದು ಮನಸ್ಸಿಂದ ಹೇಳ್ತಾ ಇದ್ದೀನಿ. ನೀವು ಗಣೇಶ್ ಸರ್ ಅಂದಾಗ ನನಗೆ ಒಳಗೆ ಚರ್ಕ್ ಅಂತಿರುತ್ತೆ. ಸರ್ ನೀವು ನನಗೆ ಸರ್, ನಾನು ನಿಮ್ಗೆ ಸರ್ ಅಲ್ಲ, ನಾನು ನಿಮ್ಮ ಮಗನ ಥರ ಅಂತ ನಾನು. ಬಿಕಾಸ್ ಕಲಾವಿದರಾಗಿ ಕಲೆಗೆ ತಾವೆಲ್ಲ ಮಾಡಿರುವಂತಹ ಸೇವೆ ಇದೆಯಲ್ಲ ಸರ್, ಅದು ಅದ್ಭುತ. ಅದನ್ನು ಬರೀ ಮಾತಲ್ಲಾಗಲಿ ಡೈಲಾಗಲ್ಲಾಗಲಿ ಹೇಳೋಕ್ಕಾಗಲ್ಲ. ಅಷ್ಟು ಸೇವೆನ ನೀವು ತುಳು ಕಲೆಗೋಸ್ಕರ ಮಾಡಿದ್ದೀರಿ ಸರ್. ನಿಮ್ಮೆಲ್ಲರೂ ಹ್ಯಾಟ್ಸ್ ಆಫ್ ಸರ್, ನಿಜವಾಗ್ಲೂ ಹ್ಯಾಟ್ಸ್ ಆಫ್. ನೀವೆಲ್ಲ ನಮ್ಮ ಸಿನಿಮಾಲು ಮಾಡಿರೋದು ನಮ್ಮ ಹೆಮ್ಮೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿ ನಮ್ಮ ಸಿನಿಮಾಲ್ಲಿ ಪಾತ್ರ ಮಾಡಿದಂತಹ ಪ್ರತಿಯೊಬ್ಬರಿಗೂ, ಟೆಕ್ನಿಷಿಯನ್ಸ್ಗೂ ತುಂಬ ತುಂಬ ಧನ್ಯವಾದಗಳು. ಎಂಥ ಸಪೋರ್ಟು ಮಾಡಿದಿರಿ, ಎಷ್ಟು ಒಳ್ಳೆಯ ವೆಲ್ಕಮ್ ನನಗೆ ಹಾಗೆ ಶಿಲ್ಪನಿಗೆ ಕೊಟ್ಟಿದ್ದೀರಿ ಅಂತ ಮನಸ್ಫೂರ್ತಿಯಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಿತ್ರದ ಹೀರೋ ನಿತ್ಯ ಫಸ್ಟ್ ಸಿನಿಮಾ ಆದರೂ ಕೂಡ ಭಾಳ ಕಷ್ಟಪಟ್ಟು ಮಾಡಿದ್ದಾನೆ. ಹೀಗೆ ಬರಬೇಕು, ಚೆನ್ನಾಗಿ ಮಾಡಬೇಕು ಅಂತ ಒಂದೇನೋ ಒಂದು ಸಾಧಿಸಬೇಕು ಅನ್ನೋ ಛಲ ಇಟ್ಕೊಂಡು ಮಾಡಿದ್ದಾನೆ. ಆಲ್ ದ ಬೆಸ್ಟ್ ನಿತ್ಯ. ನಮ್ಮ ಬ್ಯಾನರಿಂದ ಬರ್ತಿದ್ದೀರಾ, ಒಳ್ಳೆಯದಾಗಲಿ ನಿಮಗೆ. ಹಾಗೆ ನಮ್ಮ ಅಮೃತ ಅವರು ಫ್ಯಾಂಟಾಸ್ಟಿಕ್ ಆರ್ಟಿಸ್ಟ್. ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಅಷ್ಟು ಮುದ್ದಾಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಮೃತ ಅವರೇ, ನಿಮಗೂ ಆಲ್ ದ ಬೆಸ್ಟ್. ಆ್ಯಂಡ್ ಸ್ಯಾಮ್ಯುಲ್, ನಾನು ಒಬ್ಬನೇ ಹಾಡು ಕೇಳ್ತಿದ್ದೆ ಮನೆಯಲ್ಲಿ. ಕೊನೆಗೆ ಒಂದು ಅಡುಗೆ ಮನೆಯಲ್ಲಿರೋ ಪ್ರತಿಭೆಯನ್ನು ತಮ್ಮೆಲ್ಲರಿಗೂ ಪರಿಚಯ ಮಾಡಿಕೊಟ್ಟಿದ್ದಾರೆ ಸಿಂಗರ್ ಮೂಲಕ, ಶಿಲ್ಪ ಅವ್ರನ್ನ. ಸೊ ತುಂಬ ಚೆನ್ನಾಗಿ ಹಾಡಿಸಿದ್ರಿ. ನಾನು ಶಿಲ್ಪನಿಗೆ ಹೇಳ್ತಿದ್ದೆ, ಹೆಂಗೆ ಹಾಡ್ತಿದ್ದೀನಿ, ತುಂಬ ಚೆನ್ನಾಗಿದೆ. ಅವತ್ತಿಂದ ಅಷ್ಟೇ, ನಮ್ಮದು ತುಂಬ ಚೆನ್ನಾಗಿದೆ. ಅಷ್ಟು ಚೆನ್ನಾಗಿ ಹಾಡಿದಿರಿ. ಆದರೆ ಜನ ಕೇಳಿರೋದು ಬರೀ ನಿಮ್ಮದು ಒಂದು ರಾಗ, ನಾವು ಒಂದು 10-15 ರಾಗ ಕೇಳಿದ್ದೀವಿ ಮನೆಯಲ್ಲಿ ಅಂತ. ಆ್ಯಂಡ್ ಅವ್ರ ಆಸೆ ಈಡೇರಿದೆ. ಸ್ಯಾಮ್ಯುಯಲ್, ನೀವು ಪ್ರತಿ ಸಿನಿಮಾನು ಹಾಡಿಸ್ಬೇಕು ಅಂತ ಟ್ಯಾಲೆಂಟ್ನ ನೀವು ಒಂದೇ ಸಾಂಗಲ್ಲಿ ನಿಲ್ಲಿಸ್ಬೋದು. ತುಂಬ ಚೆನ್ನಾಗಿ ಹಾಡಿದ್ದೀರಿ. ನೀವು ಹಾಡಿದ್ಕೆ ಅದು ಕಾಶ್ಮೀರಿ ಕರ್ಕೊಂಡು ಹೋಗಿದ್ದು. ಇಲ್ಲ, ಖಂಡಿತವಾಗ್ಲೂ ಹೋಗ್ಲುತ್ತಾ ಇದ್ದೀನಿ. ಅಷ್ಟು ಚೆನ್ನಾಗಿ ಹಾಡಿದ್ದೀರಿ. ಆ್ಯಂಡ್ ನನ್ನ ಸ್ನೇಹಿತರು, ನಮ್ಮ ಹರಿಕೃಷ್ಣ ಅವರು, ನಮ್ಮ ಚೇತು, ನಮ್ಮ ಸುನಿ, ನಮ್ಮ ಹುಡುಗ, ಆ್ಯಂಡ್ ಜಸ್ಸಿ ಗಿಫ್ಟ್ ಸರ್ ಒಂದು ಫೋನ್ ಮಾಡಿದೆ, ಸರ್ ನೀವು ಹಾಡಬೇಕು ನಮಗೋಸ್ಕರ ಅಂತ. ಆ್ಯಂಡ್ ಹರಿ, ಸರ್ ನಾನು ಹಾಡ್ತೀನಿ ಸರ್, ಯಾವತ್ತು ಬಂದು ಹಾಡಬೇಕು ಸರ್, ಇದು ತುಳುಲು ಹಾಡಬೇಕು, ನೀವು ಕನ್ನಡದಲ್ಲೂ ಹಾಡಬೇಕು ಅಂತ. ಸೊ ಪ್ರಾಕ್ಟೀಸ್ ಮಾಡಿ ಹಾಡಿದ್ರು. ಆ್ಯಂಡ್ ನಮ್ಮ ಜಸ್ಕರನ್ ಆತ ಕೂಡ ಹಾಡಿದ. ಒಟ್ಟಾರೆ ಒಂದು ಸಿನಿಮಾನ ಭಾಳ ಪ್ರೀತಿಯಿಂದ ಮಾಡಿದ್ದೀವಿ. ಆ್ಯಂಡ್ ಒಂದು ಸಿನಿಮಾ ಅಂದಮೇಲೆ, ಇದು ಮನಸ್ಸು ಬಿಚ್ಚಿ ಹೇಳ್ತಿದ್ದೀನಿ, ಒಂದು ಸಿನಿಮಾ ಅಂದಮೇಲೆ ಹಿಟ್ಟು ಫ್ಲಾಪು ಸೆಕೆಂಡ್ರಿ. ಎಸ್ಪೆಷಲಿ ಇದು ಶಿಲ್ಪನಿಗೋಸ್ಕರ ಮಾಡಿರೋ ಸಿನಿಮಾ. ಸೊ ಆಕೆ ಈ ಸಿನಿಮಾ ಮಾಡಿ ಭಾಳ ಖುಷಿಯಾಗಿದ್ದಾರೆ. ಈ ಪಿಕ್ಚರು ಏನಾಗುತ್ತೋ ಅದು ದೇವ್ರ ಕೈಲಿರೋದು. ಕಾಪಿಕಡ್ ಸರ್, ಅದೆಲ್ಲ ನಮ್ಮ ಕೈಲಿದೆ. ವಿ ಹ್ಯಾವ್ ಡನ್ ಅವರ್ ಬೆಸ್ಟ್. ದುಡ್ಡು ಬಂದರೂ ಖುಷಿನೇ, ಬರಲಿಲ್ಲ ಅಂದರೂ ಖುಷಿನೇ. ಇದು ನಮ್ಮ ತುಳು ಭಾಷೆಗೆ ಅಳಿದು ಸೇವೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಿಟ್ಟಾಗಲೇಬೇಕು, ಆಗಲಿಲ್ಲ ಆ ಥರ ಏನಿಲ್ಲ. ನಾನು ಇಲ್ಲಿ ಭಾಷೆನ ಇಟ್ಕೊಂಡು ಬಿಸ್ನೆಸ್ ಮಾಡೋಕ್ಕೆ ಬಂದಿಲ್ಲ, ಪ್ರೀತಿಯಿಂದ ಬಂದಿದ್ದೀನಿ. ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ನಮ್ಮಿಬ್ಬರ ಮೇಲೆ ಇದ್ದರೆ ಸಾಕು, ಅದೇ ನನಗೆ ಸೂಪರ್ ಹಿಟ್. ಆ್ಯಂಡ್ ಇವತ್ತು ನಮ್ಮ ಈ ಪ್ರೆಸ್ ಮೀಟ್ಗೆ ನೀವೆಲ್ಲ ಪ್ರೀತಿಯಿಂದ ಬಂದಿದ್ದೀರಲ್ಲ, ಇದೇ ನಮಗೆ ಸೂಪರ್ ಹಿಟ್. ಇದನ್ನು ಜನರಿಗೆ ತಲುಪಿಸ್ತಿರಲ್ಲ, ಇದೇ ಸೂಪರ್ ಹಿಟ್. ಆ್ಯಂಡ್ ರಿಯಾಕ್ಷನ್ಗಳೆಲ್ಲ ನೋಡಿದ ಮೇಲೆ ಭಾಳ ಖುಷಿ ಆಯಿತು. ಓಕೆ, ವಿ ಹ್ಯಾವ್ ಡನ್ ಅವರ್ ಜಾಬ್ ಅಂತ. ಆ್ಯಂಡ್ ಸಂದೀಪ್ ಒಳ್ಳೆಯ ಸ್ಕ್ರಿಪ್ಟ್ ರೈಟರ್, ಡೈಲಾಗ್ಸ್ ಬಹಳ ಚೆನ್ನಾಗಿ ಬರೆದಿದ್ದಾರೆ. ನಾನು ಬರೀ ಮೇಲ್ವಿಚಾರಣೆ ಅಷ್ಟೇ. ಈ ಸೀನ್ ನಿರ್ಮಾಣ, ಇದೊಂದು 2 ಸೀನ್ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಎಮೋಷ್ನಲ್ ಸೀನ್ ಎಲ್ಲ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಮೋಷ್ನಲ್ ಇಲ್ದೇನೂ ಹೋಗ್ಬೋದು, ಬಟ್
ಒಂದು ಗೋಲ್ಡನ್ ಮೂವೀಸ್ ಗಣೇಶ್ ಪ್ರೆಸೆನ್ಸ್ ಅಂತ ಬಂದಾಗ ಒಂದು ಸ್ವಲ್ಪ ಎಮೋಷನ್ ಇರಬೇಕಲ್ಲ ಅಂತ ಹೇಳಿ ಒಂದು ಫ್ಯಾಮಿಲಿ ಎಮೋಷನ್ನ ತುಂಬಿ ಕೊನೆಯಲ್ಲಿ ಹೋಗ್ತಾ ಒಂದು ನೀಟಾಗಿ ಬ್ಯೂಟಿಫುಲ್ ಒಂದು ಎಂಡ್ ಮಾಡಿದ್ವಿ. ಐ ಥಿಂಕ್ ಅದೆಲ್ಲ ಪ್ರೇಕ್ಷಕರಿಗೆ ಭಾಳ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಡಿಟಿಂಗು ಆ್ಯಂಡ್ ಹೋಲ್ ನನ್ನ ಇಡೀ ಸ್ನೇಹಿತರು ಬಳಗ, ಚಿತ್ರತಂಡ ಆ್ಯಂಡ್ ನಮ್ಮ ಆನಂದ್ ಆಡಿಯೋ ಶ್ಯಾಮ್ ಹೇಳಿದೆ, ಶ್ಯಾಮ್ ಪ್ರೊಡಕ್ಷನ್ ಮಾಡ್ತಿದ್ದೀನಿ, ಅಗ್ರಿಮೆಂಟ್ ಕಳಿಸ್ಕೊಡು. ನಾನು ಸರ್ ಕಳಿಸ್ಕೊಡ್ತೀನಿ, ತುಳು ಕನ್ನಡ ಸರ್ ತುಳು ಮತ್ತು ಕನ್ನಡ ಎರಡು ಕಳಿಸ್ಕೊಡ್ಬೇಕು. ಓಕೆ ಸರ್, ವಾಟ್ ಟು ಫಿಕ್ಸ್ ಸರ್ ಅಂತ, ವಾಟ್ ಟು ಫಿಕ್ಸ್ ಸರ್ ಅಂತ ನಾನು, ಯು ಫಿಕ್ಸ್ ಇಟ್ ಅಂದೆ. ಸರ್ ನೋ ಸರ್, ಐ ಲವ್ ಯು, ನನಗೆ ನಿಮ್ಮ ಮೇಲೆ ಭಾಳ ಪ್ರೀತಿ ಇದೆ, ನಾನು ಬ್ಲ್ಯಾಂಕ್ ಚೆಕ್ ಕೊಡ್ತೀನಿ, ನೀವು ಎಷ್ಟು ಬೇಕಾದರೂ ಬರ್ಕೊಡಿ ಅಂತ ಹೇಳೋದು. ನನ್ನ ಅದೃಷ್ಟಕ್ಕೆ ಬ್ಲ್ಯಾಂಕ್ ಚೆಕ್ ನನ್ನ ಹತ್ರ ಬಂತು, ಪ್ರೊಡ್ಯೂಸರ್ ಹತ್ರ ಹೋಗಲಿಲ್ಲ. ಸೊ ಅವರ ಒಂದು ಸಪೋರ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ಆನಂದ್ ಆಡಿಯೋದಾಗಿ ಅವರು ಕೂಡ ಪ್ರಮೋಟ್ ಮಾಡಿದ್ದು, ಸಾಂಗ್ಸ್ನ ರೀಚ್ ಮಾಡಿದ್ದು, ಆನಂದ್ ಆಡಿಯೋರ್ಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಇಲ್ಲಿ ಸಾಂಗ್ ಅಂತ ಬಂತು, ಸಾಂಗಲ್ಲಿ ಒಂದು ಗೆಸ್ಟ್ ಅಪಿರಿಯನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮ ಅರ್ಜುನ್ಗೆ ಫೋನ್ ಮಾಡಿದೆ. ದಟ್ ವಾಸ್ ನ್ಯೂ ಇಯರ್ ಟೈಮಲ್ಲಿ. ಅರ್ಜುನ್ ಹ್ಯಾಪಿ ನ್ಯೂ ಇಯರ್ ಅರ್ಜುನ್. ಸರ್ ಥ್ಯಾಂಕ್ ಯು ಸರ್ ಅಂದರು. ಅರ್ಜುನ್ ಅವ್ರಿಗೆ ಹೇಳಿದೆ, ಅರ್ಜುನ್ ಈ ಥರ ಒಂದು ಪ್ರೊಡಕ್ಷನ್ ಮಾಡ್ತಾಯಿದ್ದೀವಿ, ಒಂದು ಸಾಂಗ್ ಇದೆ, ಅಲ್ಲಿ ನೀವು ಗೆಸ್ಟ್ ಅಪಿರಿಯನ್ಸ್ ಬಂದರೆ ಚೆನ್ನಾಗಿರುತ್ತೆ, ಮಾಡ್ತೀರಾ ಅಂದೆ. ಪಾಪ ಅರ್ಜುನ್ ಸರ್ ಮಾಡ್ತೀರಾ ಅಲ್ಲ ಸರ್, ಮಾಡಿ ಅಂತ ಹೇಳಬೇಕು ಸರ್, ಎನಿ ಟೈಮ್ ಯಾವಾಗ ಬರಬೇಕು ಹೇಳಿ, ನಾನು ಬಂದು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ಅರ್ಜುನ್ ನಿಮ್ಮ ಪ್ರೀತಿಗೆ. ಸೊ ಒಟ್ಟಾರೆ ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ, ನಮ್ಮ ಪ್ರೇಕ್ಷಕರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಹಾಗೆ ನಮ್ಮ ಸಚಿನು, ನಮ್ಮ ಡಿಸ್ಟ್ರಿಬ್ಯೂಟರ್ ಆ್ಯಂಡ್ ನಮ್ಮ MP ಫಿಲ್ಮ್ಸ್, MP ಅಂದರೆ ಮುನೇಂದ್ರ ಪಿಕ್ಚರ್ಸ್ ಅಂದ್ಕೊಂಡಿದ್ದೆ. ಆಮೇಲೆ ಮೊನ್ನೆ ಕೂತ್ಕೊಂಡು ಹೇಳಿದ್ರು, ಸರ್ ಅದು ಮುನೇಂದ್ರ ಪಿಕ್ಚರ್ಸ್ ಅಲ್ಲ ಸರ್. ಏನು ಮುನಿಯವರೇ, ಮನಿ ಪವರ್ ಸರ್ ಅಂದರು. ಓಕೆ, ಆ ಪವರ್ ಬರಲಿ ಸರ್ ನಿಮಗೆ. ಸೊ ಅವರಾಗೆ ಬಂದು, ಸರ್ ಈ ಪಿಕ್ಚರ್ ನಾನು ಮಾಡ್ತೀನಿ, ನಿಮ್ಮ ಜೊತೆ ನಾನು ನಿಂತ್ಕೋತೀನಿ ಅಂತ ಹೇಳಿದರೆ, ಹಾಗೆ ನಾನು ಕೂಡ ಒಂದಷ್ಟು ಅವ್ರ ಜೊತೆ ಡಿಸ್ಕಸ್ ಮಾಡಿದ್ದೀನಿ, ಎಷ್ಟು ಶೋಸ್ ಓಪನ್ ಮಾಡೋಣ, ಬರೀ ಕನ್ನಡ ಮಾತ್ರ ಅಲ್ಲ, ಬೆಂಗಳೂರಲ್ಲೂ ಕೂಡ ತುಳು ಕೂಡ ಒಂದಷ್ಟು ಹಾಕ್ತಾ ಇದ್ವಿ ಮೇಜರ್ ಸೆಂಟರ್ಸಲ್ಲಿ ಅಂತ ಮಾತುಕತೆ ಮಾಡಿದ್ವಿ. ಸೊ ನಿಮ್ಮೆಲ್ಲರ ಪ್ರೀತಿ ಈ ಸಿನಿಮಾ ಮೇಲೆ ಇರಲಿ. ಪ್ರತಿಯೊಬ್ಬರಿಗೂ ಯಾರ್ಯಾರು ಪರೋಕ್ಷವಾಗಿ ಎದುರುಗಡೆ ಯಾರ್ಯಾರು ಸಪೋರ್ಟ್ ಮಾಡಿದಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳೋಕ್ಕೆ ನಾನು ಭಾಳ ಇಷ್ಟಪಡ್ತೀನಿ. ಆ್ಯಂಡ್ ಎಸ್ಪೆಷಲಿ ಟೆಕ್ನಿಕಲ್ ಕ್ರೂ, ನಮ್ಮ ಟ್ರಯಾಂಗಲ್ ಅವರು ಆ್ಯಂಡ್ ಹುಡುಗರು, ಕಟಿಂಗ್ ಮೀಡಿಯಾ ಅವರು, ಅದ್ರ ಜೊತೆಲಿ ನಮ್ಮ ಕನ್ನಡ ಸಿನಿಮಾನ ನೋಡ್ಕೊತಾ ಇರೋ ನಮ್ಮ ಹುಡುಗ ಕಿರಣ್ ಅಂತ, ಕೆಲಸ ಎಲ್ಲ ಬಿಟ್ಟು ಪಾಪ ನನ್ನ ಜೊತೆನೇ ಇದ್ದಾನೆ. ಒಂದು ವಾರದಿಂದ ಪ್ರಮೋಷನ್ ಮಾಡ್ತಾ ಸಿನಿಮಾ ಪ್ರಮೋಷನ್ ಮಾಡ್ತಿದ್ದಾನೆ. ಸೊ ಎಲ್ರಿಗೂ ತುಂಬಾ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೋಲ್ ಟೆಕ್ನಿಕಲ್ ಕ್ರೂ, ನಮಗೆ ಯಾರ ಪ್ರಮೋಷನ್ ಆ್ಯಕ್ಟಿವಿಟೀಸ್ಗೆ ಅವರೇ ಬಂದು ನಮ್ಮ ಸಿನಿಮಾ ಅನ್ನೋ ಭಾವನೆಯಲ್ಲಿ ಹೆಲ್ಪ್ ಮಾಡ್ತಿದ್ರಿ, ಸಪೋರ್ಟ್ ಮಾಡ್ತಿದ್ರಿ. ಥ್ಯಾಂಕ್ ಯು. ಇದು ನಮ್ಮ ಸಿನಿಮಾ ಅಲ್ಲ, ನಿಮ್ಮ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.